ಫಲಿತಾಂಶ ಬಂತು. ಸೊ ಬಹಳ ಜನ ಹೇಳ್ತಿದ್ರು ಈ ವರ್ಷ ಬಹಳ ಮಂದಿ ಪಾಸ್ ಕಡಿಮೆ ಆಗ್ತಾರೆ ಅಂತ. ಸೊ ಪಾಸ್ ಮಾತ್ರ ಕಡಿಮೆ ಆಗ್ತಿತ್ತು, ಬಟ್ ಮಂಡಳಿಯವರು ವಿದ್ಯಾರ್ಥಿಗಳ ಕೈಯನ್ನು ಹಿಡಿದಿದ್ದಾರೆ. ಸೊ ಈ ವರ್ಷ ಪರೀಕ್ಷಾ ಫಲಿತಾಂಶವನ್ನು ಕಡಿಮೆ ಆಗಿರ್ತಕ್ಕಂಥ ಪರೀಕ್ಷೆ ಫಲಿತಾಂಶವನ್ನು ಹೆಚ್ಚು ಮಾಡೋ ಸಲುವಾಗಿ ಒಂದೆರಡು ಮೇಜರ್ ಆಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಕೆಲಸವನ್ನು ಮಂಡಳಿಯವರು ಮಾಡಿರೋದ್ರಿಂದ 73ರಷ್ಟು ಫಲಿತಾಂಶ ಬಂದಿದೆ. ಇಲ್ಲಾದರೆ 73 ಫಲಿತಾಂಶ ಬರ್ತಿರಲಿಲ್ಲ. ಹಾಗಾದರೆ ಏನಾಗಿದೆ, ಮಂಡಳಿ ಯಾವೆಲ್ಲ ಕ್ರಮ ತೆಗೆದುಕೊಂಡಿದೆ, ಇಷ್ಟು ಮಂಡಳಿಯ ಕ್ರಮದಿಂದ ಯಾರಿಗೆ ಲಾಭ ಆಗಿದೆ, ಯಾರಿಗೆ ನಷ್ಟ ಆಗಿದೆ ಅನ್ನೋದನ್ನು ಕಂಪ್ಲೀಟ್ ಆಗಿರ್ತಕ್ಕಂಥ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾನೆ ಹೋಗ್ತೀನಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. SSLC ರಿಸಲ್ಟ್ 2024 SSLCಯಲ್ಲಿ ಈ ಬಾರಿ 100ಕ್ಕೆ 25 ಅಂಕ ಪಡೆದರು ಪಾಸ್. ನೆನಪಿಟ್ಕೊಳ್ರಿ, ಎಷ್ಟು 25 ಅಂಕ ತಗೊಂಡ್ರು ಪಾಸ್ ಮಾಡಿದ್ದಾರೆ. ಶೇಕಡ 20 ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಹಿಂದಿದೆ ಇಂಟ್ರೆಸ್ಟಿಂಗ್ ಕತೆ. ಎಷ್ಟು ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಕೆಲವೊಬ್ಬರಿಗೆ 20ರಷ್ಟು ಗ್ರೇಸ್ ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ. ನೋಡಿ, 2023-24ನೇ ಸಾಲಿನ SSLC ಪರೀಕ್ಷೆ 1ರ ಫಲಿತಾಂಶವನ್ನು ಗುರುವಾರ ಮೇ 9ಕ್ಕೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪ್ರಕಟವನ್ನು ಮಾಡಿತು. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಫಲಿತಾಂಶ ಕುಸಿತ ಕಂಡಿದೆ. ನಿಮ್ಮ ರಿಸಲ್ಟ್ ಏನಾಗದ, ಕಡಿಮೆನೇ ಬಂದದ. ಯಾಕಂದರೆ ಲಾಸ್ಟ್ ಇಯರ್ 83% ಬಂದಿತ್ತು. ಸೊ ಈ ಸರಿ ಎಷ್ಟು ಬಂದಿದೆ, 73% ಬಂದಿದೆ. ಅಂದರೆ ಶೇಕಡ 10ರಷ್ಟು ಕುಸಿತ ಇದೆ. ಇಲ್ಲಿ ಕೊಟ್ಟಿದ್ದಾರೆ. ಹೋದ ವರ್ಷ 83 ಇತ್ತು, ಈ ವರ್ಷ 73 ಬಂತು, 10% ಕಡಿಮೆ ಬಂತು. ಆದರೆ ಒಟ್ಟಾರೆ ಫಲಿತಾಂಶ ಕಳೆದ ವರ್ಷಕ್ಕಿಂತ 30ರಷ್ಟು ಕಡಿಮೆಯಾಗಿತ್ತು. ಸೊ ನೋಡಿ, ಇಲ್ಲಿ ಆ್ಯಕ್ಚುಯಲ್ ಆಗಿರ್ತಕ್ಕಂಥ ರಿಸಲ್ಟನ್ನು ಕೊಟ್ಟಿದ್ದಾರೆ. 83ರಲ್ಲಿ 30 ಹೋದರೆ 53% ರಿಸಲ್ಟ್ ಮಾತ್ರನೇ ಬಂದಿತ್ತು. ನಿಮ್ಮ ರಿಸಲ್ಟ್ ಕಳೆದ ವರ್ಷಕ್ಕಿಂತ ಶೇಕಡ 30ರಷ್ಟು. ಲಾಸ್ಟ್ ಇಯರ್ 83 ಇತ್ತಂದರೆ ಅದರಲ್ಲಿ 30 ಮೈನಸ್ ಹೋದರೆ 53% ಮಾತ್ರ, ಅರ್ಧದಷ್ಟು ವಿದ್ಯಾರ್ಥಿಗಳು ಮಾತ್ರನೇ ಪಾಸಾಗಿದ್ದರು. ಈ ಹಿನ್ನೆಲೆಯಲ್ಲಿ ಬರೋಬ್ಬರಿ 20% ಗ್ರೇಸ್ ಮಾರ್ಕ್ಸ್ ಅನ್ನು ಕೊಟ್ಟು 1,70,000 ವಿದ್ಯಾರ್ಥಿಗಳನ್ನ ಪಾಸ್ ಮಾಡಿದ್ದಾರೆ. ಸೊ ನೋಡಿ, ಇಷ್ಟು ಜನ, ಬಹಳ ಜನ ಫೇಲ್ ಆಗಿದ್ರಂತ ಕಾರಣವನ್ನು ಇಟ್ಟು ಸೊ ಮಂಡಳಿಯವರು ಎಷ್ಟು ಮಾರ್ಕ್ಸ್ಗಳನ್ನು ಗ್ರೇಸ್ ಕೊಟ್ಟಿದ್ದಾರೆ, 20% ಗ್ರೇಸ್ ಕೊಟ್ಟಿದ್ದಾರೆ. 20% ಗ್ರೇಸ್ ಪಡೆದುಕೊಂಡು ಪಾಸಾದ ಮಕ್ಕಳು ಎಷ್ಟು, 1,70,000 ವಿದ್ಯಾರ್ಥಿಗಳು. ಇವ್ರಿಗೆಲ್ರಿಗೂ ಕೂಡ ಮಂಡಳಿಯವರೇ ಏನು ಮಾಡಿದ್ದಾರೆ, ಕೈಯನ್ನು ಹಿಡಿದಿದ್ದಾರೆ. ಫಲಿತಾಂಶ ಹೆಚ್ಚಿಸಲು ಶಿಕ್ಷಣ ಇಲಾಖೆ ಸರ್ಕಸ್ ಮಾಡಿದ್ದು, ಶೇಕಡ 20 ಗ್ರೇಸ್ ಮಾರ್ಕ್ಸ್ ಕೊಟ್ಟರೂ ಕಡಿಮೆ ಫಲಿತಾಂಶ ದಾಖಲಾಗಿದೆ. ಸೊ ಮಂಡಳಿಯವರು ಅಂತೂ ಇಂತೂ ಏನು ಮಾಡಿದ್ದಾರೆ, 20 ಗ್ರೇಸ್ ಮಾರ್ಕ್ಸ್ ಕೊಟ್ಟಾದರೂ ಪಾಸ್ ಮಾಡಬೇಕಂತ ಅಂದರೂ ಕೂಡ ಸೊ ರಿಸಲ್ಟ್ ಏನಾಗಿದೆ, 73% ಬಂದಿದೆ. ಈ ಬಾರಿ SSLC ಫಲಿತಾಂಶ ಗಮನಿಸಿದಾಗ ಅಪಾರ ಸಂಖ್ಯೆಯಲ್ಲಿ ಕಳೆದ ಬಾರಿಗಿಂತ ಶೇಕಡ 30ರಷ್ಟು ಕುಸಿತ ಕಾಣಲಾಗಿತ್ತು. ಇದರಿಂದ ಚಿಂತೆಗೊಳಗಾದ ಶಿಕ್ಷಣ ಇಲಾಖೆ ಕೊನೆಗೆ ಪಾಸಿಂಗ್ ಮಾರ್ಕ್ಸ್ ಅನ್ನೇ ಕಡಿಮೆ ಮಾಡಿತು. ಹೋದ ವರ್ಷಕ್ಕಿಂತ 20ಕ್ಕೆ 30ರಷ್ಟು ಕಡಿಮೆ ಫಲಿತಾಂಶ ಬಂದಿರೋದ್ರಿಂದ ಸೊ ಒಟ್ಟಾರೆ ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಏನು ಮಾಡಿದಾರಪ್ಪ ಅಂದ್ರೆ ಇಳಿಸಿದ್ದಾರೆ. ನೋಡಿ, ಆದರೆ ಈವರೆಗೆ ಇದ್ದ ಪಾಸಿಂಗ್ ಮಾರ್ಕ್ಸ್ನ ಶೇಕಡ 35ಅನ್ನು ಶೇಕಡ 25ಕ್ಕೆ ಇಳಿಸಿದೆ. ಸೊ ಫಸ್ಟ್ ಏನು ಮಾಡಿದ್ದಾರೆ, ನಿಮ್ಮ ಪಾಸಿಂಗ್ ಮಾರ್ಕ್ಸನ್ನು ಕಡಿಮೆ ಮಾಡಿದ್ದಾರೆ. 35ರಿಂದ ಎಷ್ಟು ಬಂತು, 25. ಅಂದರೆ 35 ಅಂಕಗಳ ಬದಲಿಗೆ 25 ಅಂಕ ಪಡೆದ ವಿದ್ಯಾರ್ಥಿಯನ್ನು ಪಾಸ್ ಮಾಡಿದ್ದಾರೆ. ಮುಂದೆ ಕೃಪಾಂಕ ಅಂದರೆ ಗ್ರೇಸ್ ಮಾರ್ಕ್ಸನ್ನು ಪ್ರತಿ ವರ್ಷ 10ರಷ್ಟು ಕೊಡ್ತಿದ್ರು. ಈ ವರ್ಷ ಏನು ಮಾಡಿದ್ದಾರೆ, 20ಕ್ಕೆ ಗ್ರೇಸ್ ಮಾರ್ಕ್ಸ್ಗಳನ್ನು ಹೆಚ್ಚಳವನ್ನು ಮಾಡಿದ್ದಾರೆ. ಅಂದರೆ 35ರಿಂದ 25ಕ್ಕೆ ಇಳಿಸಿ 10ರಿಂದ 20ಕ್ಕೆ ಗ್ರೇಸ್ ಮಾರ್ಕ್ಸನ್ನು ಹೆಚ್ಚಿಸಿದರ ಕಾರಣ ಒಟ್ಟು 1,70,000 ವಿದ್ಯಾರ್ಥಿಗಳು ಇದರಿಂದ ಪಾಸ್ ಆಗಿದ್ದಾರೆ. ಆವಾಗ ರಿಸಲ್ಟ್ ಎಷ್ಟು ಬಂದಿದೆ, 73% ಬಂದಿದೆ. ಇಲ್ಲಾದರೆ ಇಷ್ಟು ಭಾರಿ ಪ್ರಮಾಣದಲ್ಲಿ ರಿಸಲ್ಟ್ ಬರ್ತಿರಲಿಲ್ಲ ಅಂತಕ್ಕಂಥದ್ದೇ ಇದೆ. ಇದೆಲ್ಲಕ್ಕೆ ಕಾರಣ ಇದೇ ಒಂದು ರೀತಿಯಾಗಿರ್ತಕ್ಕಂಥ ಕ್ರಮ, ವೆಬ್ ಕಾಸ್ಟಿಂಗ್. ಪ್ರಥಮ ಬಾರಿಗೆ ಎಲ್ಲ ಪರೀಕ್ಷೆ ಕೇಂದ್ರಗಳಲ್ಲಿ CCTVಗಳ ಮೂಲಕ ವೆಬ್ ಕಾಸ್ಟಿಂಗ್ ಮಾಡೋ ಹೊಸ ಪದ್ಧತಿಯನ್ನು ಪರಿಚಯಿಸಿದರು. ಪರೀಕ್ಷಾ ಕೊಠಡಿಗಳ ದೃಶ್ಯಾವಳಿಗಳನ್ನು ಮೇಲ್ವಿಚಾರಣೆ ಮಾಡಲು ಎಲ್ಲ ಜಿಲ್ಲೆಗಳಲ್ಲಿ ನಿಯಂತ್ರಣ ಕೊಠಡಿ ಸ್ಥಾಪಿಸಿದರು. ಆದರೆ ಒಟ್ಟಾರೆ ಫಲಿತಾಂಶ ಕಳೆದ ವರ್ಷಕ್ಕಿಂತ ಶೇಕಡ 30ರಷ್ಟು ಕುಸಿತ ಆಗಿದೆ. ಮೊದಲ ಬಾರಿಗೆ ವೆಬ್ ಕಾಸ್ಟಿಂಗ್ ವಿಧಾನ ಪರಿಚಯ ಮಾಡಿರೋದ್ರಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕಡಿಮೆಯಾಗಿರುವ ಫಲಿತಾಂಶ ಉತ್ತಮಪಡಿಸಲಿಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಅಂದರೆ ನಿಮ್ಮ ಕೃಪಾಂಕಗಳನ್ನು ಕೊಡೋದು ಮತ್ತು ಪಾಸಿಂಗ್ ಮಾರ್ಕ್ಸನ್ನು ಕಡಿಮೆ ಮಾಡಿರೋದು ಇದು SSLCಯ ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3ಕ್ಕೂ ಕೂಡ ಅನ್ವಯ ಮಾಡ್ತಾರೆ. ಓಕೆನಾ? ಅಂದರೆ ಪಾಸಿಂಗ್ ಮಾರ್ಕ್ಸನ್ನು 35ರಿಂದ 25ಕ್ಕೆ ಇಳಿಸ್ತಾರೆ 3 ಪರೀಕ್ಷೆಗೆ. ನಿಮ್ಮ ಗ್ರೇಸ್ ಮಾರ್ಕ್ಸ್ ಕೊಡೋದನ್ನು 10ರಿಂದ 20ಕ್ಕೆ ಏರಿಕೆಯನ್ನು ಮಾಡಿದ್ದಾರೆ ಮಂಡಳಿಯವರು ಅಂತ
3ಕ್ಕೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ಹೇಳಿದ್ದಾರೆ. ಸೊ ಎಲ್ರಿಗೂ ರಿಯಾಲಿಟಿ ಅನ್ನೋದು ಗೊತ್ತಾಯಿತು. 73% ವಿದ್ಯಾರ್ಥಿಗಳು ಪಾಸ್ ಆಗಿಲ್ಲ. ಬಟ್ ಮಂಡಳಿಯವರ 35ರಿಂದ 25ಕ್ಕೆ ಪಾಸಿಂಗ್ ಮಾರ್ಕ್ಸ್ ಇಳಿಸಿರೋದ್ರಿಂದ, ಗ್ರೇಸ್ ಮಾರ್ಕ್ಸ್ ಕೊಡೋದು 10ರಿಂದ 20ಕ್ಕೆ ಹೆಚ್ಚಿಸಿರೋದ್ರಿಂದ 1,00,000 ಎಷ್ಟು 70,000 1,70,000 ವಿದ್ಯಾರ್ಥಿಗಳು ಸೊ ಮಂಡಳಿಯವರ ಕೃಪೆಯಿಂದ ಪಾಸ್ ಆಗಿದ್ದಾರೆ. ಸೊ ನಿಜಕ್ಕೂ ಕೂಡ ಇದು ಒಂದು ಏನಪ್ಪ ಅಂತಂದರೆ ಹೊಸ ಬೆಳವಣಿಗೆ, ವಿದ್ಯಾರ್ಥಿಗಳಿಗೂ ಅನುಕೂಲ. ಬಟ್ ಆದರೂ ಕೂಡ ವಿದ್ಯಾರ್ಥಿಗಳು ಎಚ್ಚೆತ್ತುಕೊಳ್ಳಬೇಕು, ಓದಬೇಕು, ಸ್ಟಡಿ ಮಾಡಬೇಕು ಅಂತಕ್ಕಂಥದ್ದು. ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.